ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಟ್ರೆಂಡ್ ವಿತ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು BA 5th ಸೆಮ್ ಸೋಷಿಯಾಲಜಿ ಅಂದರೆ ಸಮಾಜಶಾಸ್ತ್ರ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡ್ತಾ ಇದ್ದೀವಿ. ಈ ಹಿಂದಿನ ವಿಡಿಯೋದಲ್ಲಿ ನಾನು ಸಾಮಾಜಿಕ ಸಮಸ್ಯೆಗಳ ಸಿದ್ಧಾಂತಗಳ ಮೊದಲನೇ ಒಂದು ಸಿದ್ಧಾಂತ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಸಿದ್ಧಾಂತದ ಕುರಿತು ಸಂಪೂರ್ಣವಾದ ವಿವರಣೆಯನ್ನು ನೀಡಿದ್ದೆ. ಅದೇ ರೀತಿ ಈ ಒಂದು ವಿಡಿಯೋದಲ್ಲಿ ನಾನು ಅನೋಮಿ ಸಿದ್ಧಾಂತ ಮತ್ತು ಸಂಘರ್ಷ ಸಿದ್ಧಾಂತ ಎರಡು ಸಿದ್ಧಾಂತಗಳನ್ನು ಒಂದೇ ವಿಡಿಯೋದಲ್ಲಿ ನಿಮಗೆ ವಿವರಣೆಯನ್ನು ನೀಡ್ತೀನಿ. ಈ ಮೂರು ಸಿದ್ಧಾಂತಗಳಲ್ಲಿ ಯಾವುದಾದ್ರೂ ಒಂದು ಸಿದ್ಧಾಂತ 5 ಮಾರ್ಕ್ಸ್ಗೆ ಫಸ್ಟ್ ಪ್ರಶ್ನೆಯನ್ನು ಕೇಳ್ತಾರೆ. ಹಾಗಿದ್ರೆ ಇದರ ಬಗ್ಗೆ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ ಅಂದರೆ ಅಥವಾ 15 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್ಗೂ ಕೇಳಬಹುದು. ಅನೋಮಿ ಸಿದ್ಧಾಂತ ಹಾಗೂ ಸಂಘರ್ಷ ಸಿದ್ಧಾಂತಗಳನ್ನು ವಿವರಿಸಿ ಅವುಗಳ ಪ್ರಮುಖ ವಿಚಾರಗಳನ್ನು ಸೂಕ್ತ ಉದಾಹರಣೆಗಳೊಂದಿಗೆ ಚರ್ಚಿಸಿ. ಈ ರೀತಿ 10 ಮಾರ್ಕ್ಸ್ ಇಲ್ಲಾಂದ್ರೆ 15 ಮಾರ್ಕ್ಸ್ ಕೇಳಬಹುದು. ಇಲ್ಲಾಂದ್ರೆ 5 ಮಾರ್ಕ್ಸ್ಗೆ ಅನೋಮಿ ಸಿದ್ಧಾಂತವನ್ನು ವಿವರಿಸಿ ಅಂತ ಕೇಳಬಹುದು, ಅಥವಾ ಸಂಘರ್ಷ ಸಿದ್ಧಾಂತ ಕುರಿತು ಟಿಪ್ಪಣಿ ಬರೆಯಿರಿ ಅಂತಾನೂ ಕೂಡ ಕೇಳಬಹುದು. ಈ ಎರಡೂ ಪ್ರಶ್ನೆಗಳಿಗೆ ಸೂಕ್ತವಾದಂತಹ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೋಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಇದಕ್ಕೆ ಉತ್ತರ ಯಾವ ರೀತಿ ಬರೀಬೇಕು ಅಂದರೆ ಮೊದಲನೇದಾಗಿ ಪೀಠಿಕೆ. ಸಮಾಜದಲ್ಲಿ ವ್ಯಕ್ತಿಯ ವರ್ತನೆ, ಸಾಮಾಜಿಕ ನಿಯಮಗಳು, ಅಸಮಾನತೆ, ಅಪರಾಧ ಮತ್ತು ಸಾಮಾಜಿಕ ವಿಘಟನೆಗಳನ್ನು ವಿವರಿಸಲು ಸಮಾಜಶಾಸ್ತ್ರಜ್ಞರು ಹಲವು ಸಿದ್ಧಾಂತಗಳನ್ನು ರೂಪಿಸಿದ್ದಾರೆ. ಅವುಗಳಲ್ಲಿ ಅನೋಮಿ ಸಿದ್ಧಾಂತ ಮತ್ತು ಸಂಘರ್ಷ ಸಿದ್ಧಾಂತಗಳು ಪ್ರಮುಖವಾಗಿವೆ. ಅನೋಮಿ ಸಿದ್ಧಾಂತವು ಸಮಾಜದಲ್ಲಿನ ನಿಯಮಗಳು ಮತ್ತು ಮೌಲ್ಯಗಳ ದುರ್ಬಲತೆ ಹಾಗೂ ಅಥವಾ ಗೊಂದಲಗಳಿಂದ ಉಂಟಾಗುವ ಸಾಮಾಜಿಕ ವಿಚಲನೆಯನ್ನು ವಿವರಿಸುತ್ತದೆ. ಸಂಘರ್ಷ ಸಿದ್ಧಾಂತವು ಸಮಾಜದಲ್ಲಿನ ಅಸಮಾನತೆ, ಅಧಿಕಾರ, ಸಂಪತ್ತು ಮತ್ತು ಸಂಪನ್ಮೂಲಗಳ ಮೇಲಿನ ಹೋರಾಟವನ್ನು ವಿವರಿಸುತ್ತದೆ. ಮೊದಲನೇದಾಗಿ ಅನೋಮಿ ಸಿದ್ಧಾಂತ. ಅದರ ಅರ್ಥ ಏನು ಅಂದರೆ ಅನೋಮಿ ಎಂಬ ಪದದ ಅರ್ಥ ನಿಯಮರಾಹಿತ್ಯ, ನಿಯಮಗಳ ದುರ್ಬಲತೆ ಅಥವಾ ಸಾಮಾಜಿಕ ನಿಯಮಗಳ ಗೊಂದಲ ಎಂದಾಗಿದೆ. ಸಮಾಜದಲ್ಲಿರುವ ಸಾಮಾನ್ಯ ಮೌಲ್ಯಗಳು ಮತ್ತು ನಿಯಮಗಳು ವ್ಯಕ್ತಿಯ ವರ್ತನೆಯನ್ನು ನಿಯಂತ್ರಿಸಲು ವಿಫಲವಾದಾಗ ಅನೋಮಿ ಪರಿಸ್ಥಿತಿಯು ಉಂಟಾಗುತ್ತದೆ. ಎಮಿಲ್ ಡರ್ಕಿಮ್ ಅವರ ಅಭಿಪ್ರಾಯ. ಎಮಿಲ್ ಡರ್ಕಿಮ್ ಅವರು ಅನೋಮಿ ಪರಿಕಲ್ಪನೆಗಳನ್ನು ಸಮಾಜಶಾಸ್ತ್ರದಲ್ಲಿ ಪ್ರಮುಖವಾಗಿ ಬಳಸಿದ ಸಮಾಜಶಾಸ್ತ್ರಜ್ಞ. ಸಮಾಜದಲ್ಲಿ ವೇಗವಾಗಿ ಬದಲಾವಣೆಗಳು ಸಂಭವಿಸಿದಾಗ ಹಳೆಯ ಮೌಲ್ಯಗಳು ಮತ್ತು ನಿಯಮಗಳು ದುರ್ಬಲವಾಗಬಹುದು. ಹೊಸ ಪರಿಸ್ಥಿತಿಗೆ ಹೊಂದಿಕೊಳ್ಳಲು ವ್ಯಕ್ತಿಗೆ ಕಷ್ಟವಾಗುತ್ತದೆ. ಇದರಿಂದ ನಿಯಮರಾಹಿತ್ಯ ಮತ್ತು ಸಾಮಾಜಿಕ ಅಸ್ಥಿರತೆಯು ಉಂಟಾಗುತ್ತದೆ. ಇದು ಎಮಿಲ್ ಡರ್ಕಿಮ್ ಅವರ ಪ್ರಕಾರ. ಅದೇ ರೀತಿ ರಾಬರ್ಟ್ ಕೆ ಮರ್ಟನ್ ರವರ ಪ್ರಕಾರ ಡರ್ಕಿಮ್ ಅವರ ಅನೋಮಿ ಪರಿಕಲ್ಪನೆಯನ್ನು ಅಭಿವೃದ್ಧಿಪಡಿಸಿದರು. ಅವರ ಪ್ರಕಾರ ಸಮಾಜವು ವ್ಯಕ್ತಿಗಳಿಗೆ ಕೆಲವು ಸಾಂಸ್ಕೃತಿಕ ಗುರಿಗಳನ್ನು ನೀಡುತ್ತವೆ. ಅದೇ ಸಮಯದಲ್ಲಿ ಆ ಗುರಿಗಳನ್ನು ಸಾಧಿಸಲು ಕೆಲವು ಸಾಮಾಜಿಕ ಅಂಗೀಕರಿಸಲ್ಪಟ್ಟ ಮಾರ್ಗಗಳನ್ನು ನೀಡುತ್ತದೆ. ಆದರೆ ಎಲ್ಲ ವ್ಯಕ್ತಿಗಳಿಗೂ ಆ ಗುರಿಗಳನ್ನು ಸಾಧಿಸಲು ಸಮಾನವಾದ ಅವಕಾಶಗಳು ದೊರೆಯುವುದಿಲ್ಲ. ಇದರಿಂದ ಗುರಿ ಮತ್ತು ಅದನ್ನು ಸಾಧಿಸುವ ಮಾನ್ಯ ಮಾರ್ಗಗಳ ನಡುವೆ ಅಂತರ ಉಂಟಾಗುತ್ತದೆ. ಈ ಅಂತರದಿಂದ ವಿಚಲನಾತ್ಮಕ ವರ್ತನೆಯು ಉಂಟಾಗಬಹುದು. ಇದು ಕೆ ಮಾರ್ಟನ್ ಅವರ ಪ್ರಕಾರ ಅನೋಮಿ ಸಿದ್ಧಾಂತ. ಹಾಗಿದ್ರೆ ಅನೋಮಿಗೆ ಕಾರಣಗಳೇನು ಅಂದರೆ ಅನೋಮಿ ಸಿದ್ಧಾಂತ ಅಥವಾ ಅನೋಮಿ ಪರಿಸ್ಥಿತಿ ಬರುವುದಕ್ಕೆ ಕಾರಣಗಳೇನು ಅಂದರೆ ಸಾಮಾಜಿಕ ನಿಯಮಗಳ ದುರ್ಬಲತೆ, ಎರಡನೇದು ಮೌಲ್ಯಗಳ ಗೊಂದಲ, ಮೂರನೇದು ಸಾಮಾಜಿಕ ಬದಲಾವಣೆಗಳು, ನಾಲ್ಕನೇದು ಗುರಿ ಮತ್ತು ಸಾಧನಗಳ ನಡುವಿನ ಅಸಮತೋಲನ, ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆ, ಸಾಮಾಜಿಕ ನಿಯಮದ ಕೊರತೆ. ನೀವು ಕಾರಣಗಳಂತ 5 ಮಾರ್ಕ್ಸ್ ಕೇಳಿದ್ರೆ ಇಷ್ಟೇ ಕಾರಣಗಳನ್ನ ಬರೀಬೋದು, ಅಥವಾ 10-15 ಮಾರ್ಕ್ಸ್ ಕೇಳಿದ್ರೆ ಇನ್ನು ಸ್ವಲ್ಪ ನೀವು ವಿವರಣೆಯನ್ನು ಮಾಡಬೇಕಾಗುತ್ತೆ. ಈ ಪಾಯಿಂಟ್ಗಳನ್ನ ನಾನಿಲ್ಲಿ ವಿವರಣೆ ಏನು ಮಾಡಿಲ್ಲ, ಯಾಕಂದರೆ ಜಾಸ್ತಿಯಾಗಿ ಬರೋದು 5 ಮಾರ್ಕ್ಸ್ಗೆ. ಇದಕ್ಕೆ ಉದಾಹರಣೆಯನ್ನು ಕೂಡ ಬರೀಬೇಕಾಗುತ್ತೆ. ಸಮಾಜದಲ್ಲಿ ಹಣ ಮತ್ತು ಯಶಸ್ಸು ಸಾಧಿಸುವುದು ಪ್ರಮುಖ ಗುರಿಯಾಗಿದೆ. ಆದರೆ ಒಬ್ಬ ವ್ಯಕ್ತಿಗೆ ಶಿಕ್ಷಣ, ಉದ್ಯೋಗ ಅಥವಾ ಆರ್ಥಿಕ ಅವಕಾಶಗಳು ದೊರೆಯದಿದ್ದರೆ ಆತ ಕಾನೂನು ಬಾಹಿರ ಮಾರ್ಗಗಳಾದ ಕಳ್ಳತನ, ಮೋಸ ಅಥವಾ ಭ್ರಷ್ಟಾಚಾರದ ಮೂಲಕ ತನ್ನ ಗುರಿಯನ್ನು ಸಾಧಿಸಲು ಪ್ರಯತ್ನಿಸಬಹುದು. ಇದು ಅನೋಮಿ ಪರಿಸ್ಥಿತಿಯ ಪರಿಣಾಮವಾಗಿ ವಿವರಿಸಬಹುದು. ಇದಿಷ್ಟು ಸ್ನೇಹಿತರೆ ಅನೋಮಿ ಸಿದ್ಧಾಂತ ಆಗಿತ್ತು. ಹಾಗಿದ್ರೆ ಸಂಘರ್ಷ ಸಿದ್ಧಾಂತ. ಸಂಘರ್ಷ ಸಿದ್ಧಾಂತ ಎಂದರೆ ಸಮಾಜದಲ್ಲಿ ಎಲ್ಲರೂ ಸಮಾನರಾಗಿರುವುದಿಲ್ಲ. ಸಂಪತ್ತು, ಅಧಿಕಾರ, ಅವಕಾಶಗಳು ಮತ್ತು ಸಂಪನ್ಮೂಲಗಳ ಹಂಚಿಕೆಯಲ್ಲಿ ಅಸಮಾನತೆ ಇರುವುದರಿಂದ ವಿವಿಧ ಸಾಮಾಜಿಕ ಗುಂಪುಗಳ ನಡುವೆ ಸಂಘರ್ಷ ಉಂಟಾಗುತ್ತದೆ ಎಂದು ಹೇಳುತ್ತದೆ. ಈ ಸಿದ್ಧಾಂತದ ಪ್ರಮುಖ ಚಿಂತಕರಲ್ಲಿ ಕಾರ್ಲ್ ಮಾರ್ಕ್ಸ್ ರವರು ಕೂಡ ಪ್ರಮುಖರು. ಕಾರ್ಲ್ ಮಾರ್ಕ್ಸ್ ಅವರ ಅಭಿಪ್ರಾಯದ ಪ್ರಕಾರ ಸಮಾಜದ ಮೂಲಭೂತ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಲು ಆರ್ಥಿಕ ವ್ಯವಸ್ಥೆ ಮತ್ತು ವರ್ಗ ಸಂಬಂಧಗಳನ್ನು ಗಮನಿಸಬೇಕು. ಸಮಾಜದಲ್ಲಿ ಮುಖ್ಯವಾಗಿ 2 ವರ್ಗಗಳಿವೆ. ಇದು ಕಾರ್ಲ್ ಮಾರ್ಕ್ಸ್ ಅವರ ಪ್ರಕಾರ. ಮೊದಲನೇದು ಬಂಡವಾಳಶಾಹಿ ವರ್ಗ, ಎರಡನೇದು ಕಾರ್ಮಿಕ ವರ್ಗ. ಬಂಡವಾಳಶಾಹಿ ವರ್ಗವು ಉತ್ಪಾದನಾ ಸಾಧನೆಗಳನ್ನು ಹೊಂದಿರುತ್ತದೆ. ಕಾರ್ಮಿಕ ವರ್ಗವು ತನ್ನ ಶ್ರಮವನ್ನು ಮಾರಾಟ ಮಾಡಿ ಜೀವನ ನಡೆಸುತ್ತದೆ. ಹೀಗಾಗಿ ಈ 2 ವರ್ಗಗಳ ಹಿತಾಸಕ್ತಿಗಳ ನಡುವೆ ಸಂಘರ್ಷ ಉಂಟಾಗುತ್ತದೆ. ಹಾಗಿದ್ರೆ ಸಂಘರ್ಷ ಸಿದ್ಧಾಂತದ ಪ್ರಮುಖ ಅಂಶಗಳೇನು?
ಮೊದಲನೇದು ಸಮಾಜದಲ್ಲಿ ಅಸಮಾನತೆ ಇದೆ, ಎರಡನೇದು ಅಧಿಕಾರಕ್ಕಾಗಿ ಸಂಘರ್ಷ, ಮೂರನೇದು ಸಂಪನ್ಮೂಲಗಳ ಮೇಲಿನ ನಿಯಂತ್ರಣ, ನಾಲ್ಕನೇದು ವರ್ಗ ಸಂಘರ್ಷ, ಐದನೇದು ಸಾಮಾಜಿಕ ಬದಲಾವಣೆ. ಇದನ್ನು ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ಇದರ ವಿಶ್ಲೇಷಣೆಯನ್ನು ಅಥವಾ ವಿವರಣೆಯನ್ನು ಬರ್ಕೊಳ್ಳಿ. ನಾನು ವಿವರಣೆಯನ್ನು ಹೇಳೋದಕ್ಕೆ ಹೋಗೋದಿಲ್ಲ. ಇದಿಷ್ಟು ಈ ಸಂಘರ್ಷ ಸಿದ್ಧಾಂತದ ಒಂದು ಪ್ರಮುಖ ಅಂಶಗಳು. ಇದಕ್ಕೆ ಉದಾಹರಣೆಯನ್ನು ತಗೋದಾದ್ರೆ, ಕಾರ್ಮಿಕರಿಗೆ ಕಡಿಮೆ ವೇತನ ನೀಡಿ ಅವರಿಂದ ಹೆಚ್ಚಿನ ಕೆಲಸವನ್ನು ಪಡೆಯಲು ಮಾಲೀಕರು ಪ್ರಯತ್ನಿಸಿದಾಗ ಕಾರ್ಮಿಕರು ವೇತನ ಹೆಚ್ಚಳ, ಉತ್ತಮ ಕೆಲಸದ ಪರಿಸ್ಥಿತಿ ಮತ್ತು ಹಕ್ಕುಗಳಿಗಾಗಿ ಮುಷ್ಕರ ಅಥವಾ ಸಂಘಟಿತ ಹೋರಾಟ ನಡೆಸಬಹುದು. ಇದು ಸಂಘರ್ಷ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಳಲು ಸೂಕ್ತ ಉದಾಹರಣೆಯಾಗಿದೆ. ಇದು ಸಂಘರ್ಷ ಸಿದ್ಧಾಂತಕ್ಕೆ ಸಿಗುವಂತಹ ಉದಾಹರಣೆ. ಹಾಗಿದ್ರೆ ಅನೋಮಿ ಮತ್ತು ಸಂಘರ್ಷ ಸಿದ್ಧಾಂತಗಳ ನಡುವಿನ ಸಂಬಂಧ ಏನು? ಸ್ನೇಹಿತರೆ, ಒಂದು ಕ್ಲಿಯರ್ ಮಾಡಿಬಿಡ್ತೀನಿ ನಿಮ್ಗೆ ನಾನು. ಅನೋಮಿ ಸಿದ್ಧಾಂತ ಕುರಿತು ಮಾತ್ರ ವಿವರಿಸಿ ಅಂದರೆ ನೀವು ಅನೋಮಿ ಸಿದ್ಧಾಂತ ಕುರಿತು ಮಾತ್ರ ವಿವರಣೆಯನ್ನು ನೀಡಬೇಕು. ಅಥವಾ ಸಂಘರ್ಷ ಮತ್ತು ಅನೋಮಿ ಸಿದ್ಧಾಂತ ಎರಡನ್ನ ಕೂಡಿ ಅಂದರೆ ಎರಡೂ ಸಿದ್ಧಾಂತಗಳನ್ನು ವಿವರಿಸಿ ಅಂತ ಒಂದೇ ಪ್ರಶ್ನೆಯನ್ನು ಕೇಳಿದರೆ ಈ ಒಂದು ಪಾಯಿಂಟ್ನ ನೀವು ಬರಿಬೇಕಾಗುತ್ತೆ. ಅದೇ ಅನೋಮಿ ಮತ್ತು ಸಂಘರ್ಷ ಸಿದ್ಧಾಂತಗಳ ನಡುವಿನ ಸಂಬಂಧ. ಒಂದು ವೇಳೆ ಸಪ್ರೇಟ್ ಆಗಿ ಕೇಳಿದರೆ ಇದನ್ನ ಸ್ಕಿಪ್ ಮಾಡಿ, ಇದನ್ನ ಬರೆಯೋದಕ್ಕೆ ಹೋಗಬೇಡಿ. ಅಥವಾ ಎರಡು ಕೂಡಿ ಕೇಳಿದರೆ ಇದನ್ನು ನೀವು ಬರಿಬೇಕು. ಅದರಲ್ಲಿ ಮೊದಲನೇದು, ಈ ಎರಡೂ ಸಿದ್ಧಾಂತಗಳು ಸಾಮಾಜಿಕ ಸಮಸ್ಯೆಗಳನ್ನು ವಿಭಿನ್ನ ದೃಷ್ಟಿಕೋನಗಳಿಂದ ವಿವರಿಸುತ್ತದೆ. ಎರಡನೇದು, ಅನೋಮಿ ಸಿದ್ಧಾಂತವು ನಿಯಮಗಳು, ಮೌಲ್ಯಗಳು ಮತ್ತು ಸಾಮಾಜಿಕ ಗುರಿಗಳಲ್ಲಿನ ಅಸಮತೋಲನದಿಂದ ಉಂಟಾಗುವ ವಿಚಲನೆಯನ್ನು ವಿವರಿಸುತ್ತದೆ. ಸಂಘರ್ಷ ಸಿದ್ಧಾಂತವು ಅಧಿಕಾರ, ಸಂಪತ್ತು, ಅವಕಾಶ ಮತ್ತು ಸಂಪನ್ಮೂಲಗಳ ಅಸಮಾನ ಹಂಚಿಕೆಯಿಂದ ಉಂಟಾಗುವ ಸಂಘರ್ಷವನ್ನು ವಿವರಿಸುತ್ತದೆ. ನಾಲ್ಕನೇದು, ಅನೋಮಿ ವ್ಯಕ್ತಿಗಳು ನಿಯಮಬದ್ಧತೆಯ ಕುಸಿತದ ಮೇಲೆ ಹೆಚ್ಚಿನ ಗಮನ ಹರಿಸಿದೆ. ಸಂಘರ್ಷ ಸಿದ್ಧಾಂತವು ಸಾಮಾಜಿಕ ಅಸಮಾನತೆ ಮತ್ತು ಅಧಿಕಾರ ಸಂಬಂಧಗಳ ಮೇಲೆ ಹೆಚ್ಚಿನ ಗಮನವನ್ನು ಹರಿಸುತ್ತದೆ. ಇದಿಷ್ಟು ಸ್ನೇಹಿತರೆ ಅನೋಮಿ ಸಿದ್ಧಾಂತ ಮತ್ತು ಸಂಘರ್ಷಕ್ಕೆ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ವಿವರಣೆ ಆಗಿತ್ತು. ಹಾಗಿದ್ರೆ ಇದಕ್ಕೆ ಕೊನೆಯದಾಗಿ ಬರೋದೇ ಸಮಾರೋಪ. ಒಟ್ಟಿನಲ್ಲಿ ಅನೋಮಿ ಸಿದ್ಧಾಂತ ಮತ್ತು ಸಂಘರ್ಷ ಸಿದ್ಧಾಂತಗಳು ಸಾಮಾಜಿಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಬಹಳ ಮುಖ್ಯವಾದ ಸಿದ್ಧಾಂತಗಳಾಗಿವೆ. ಡರ್ಕೈಮ್ ಮತ್ತು ಮೆಟನ್ ರವರ ಪ್ರಕಾರ ಅನೋಮಿ ಸಿದ್ಧಾಂತವು ಸಾಮಾಜಿಕ ನಿಯಮಗಳು ಮತ್ತು ಗುರಿಗಳ ನಡುವಿನ ಅಸಮತೋಲನದಿಂದ ವ್ಯಕ್ತಿಯಲ್ಲಿ ವಿಚಲನಾತ್ಮಕ ವರ್ತನೆ ಉಂಟು ಮಾಡಬಹುದು ಎಂದು ವಿವರಿಸುತ್ತದೆ. ಕಾರ್ಲ್ ಮಾರ್ಕ್ಸ್ ಸಂಘರ್ಷ ಸಿದ್ಧಾಂತವು ಸಮಾಜದಲ್ಲಿನ ವರ್ಗ ಅಸಮಾನತೆ, ಅಧಿಕಾರ ಮತ್ತು ಸಂಪನ್ಮೂಲಗಳ ಮೇಲಿನ ನಿಯಂತ್ರಣವನ್ನು ಸಂಘರ್ಷಕ್ಕೆ ಕಾರಣವಾಗುತ್ತದೆ ಎಂದು ತಿಳಿಸುತ್ತದೆ. ಸ್ನೇಹಿತರೆ, ಇದಿಷ್ಟು ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತಹ ಸೂಕ್ತವಾದ ಉತ್ತರವಾಗಿತ್ತು. ಇದೇ ರೀತಿ ವಿಡಿಯೋಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದೆ ಯಾವ ಸಬ್ಜೆಕ್ಟ್ ಮೇಲೆ ವಿಡಿಯೋಸ್ ಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.